ಅವಾಗ ರೂಮ್ ಕೊಟ್ಟಾರ 110 ರೂಪಾಯಿ ರೂಮ್. ಅದು ಹೆಂಗೆ ರೂಮ್ ಕೊಟ್ಟಾರ ಅಂತ ತೋರಿಸಿದ್ದೆ ರೀ. ಮೊದಲು ಬಂದಾಗ ಧರ್ಮಸ್ಥಳ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಈ ಸಲ ಬಂದಾಗ ನಾನು ಧರ್ಮಸ್ಥಳ ಎಕ್ಸ್ಪೀರಿಯನ್ಸ್ ಯಾಕೆ ಯಾರೂ ಇಲ್ಲ ಧರ್ಮಸ್ಥಳದಾಗ. ನೋಡಿರಿ ಎಷ್ಟು ಚೆನ್ನಾಗದ ಅಂತ ಧರ್ಮಸ್ಥಳ. ಇಲ್ಲಿ ಯಾರಿಲ್ಲ, ಇಲ್ಲಿ ಯಾರಿಲ್ಲ, ಇಲ್ಲಿ ಯಾರಿಲ್ಲ. ಇಲ್ಲಿ ಒಂದು ಟೀಮ್ ಬಂದೈತಿ, ಒಂದು 15 ಜನ. ಅದು ಬಿಟ್ಟರೆ ಯಾರಿಲ್ಲ. ರೂಮ್ ಎನ್ಕ್ವೈರಿ ನೋಡ್ಬೇಕು, ರೂಮ್ ಎಷ್ಟೈತಿ ಏನು ಅಮೌಂಟ್ ಅಂತ ಹೇಳ್ತೀವಿ. ಈಗ ಬಂದಿರುವಂಥ ರೂಮ್ ವೈಶಾಲಿ. ಧರ್ಮಸ್ಥಳಕ್ಕೆ ಬಂದಾಗ ನೀವು ಇಲ್ಲಿ ಸಾಕಷ್ಟು ರೂಮ್ಸ್ ಅಂದ್ರೆ ಲಾಡ್ಜಸ್, ಆಮೇಲೆ ಇಲ್ಲಿ ಯಾತ್ರಿ ನಿವಾಸಗಳನ್ನು ನೋಡ್ಬೋದು. ಜಸ್ಟ್ 110 ರೂಪಾಯಿ ಕೊಟ್ರೆ ನಿಮಗೆ ಇಲ್ಲಿ ಚಲೋ ಅಂತ ರೂಮ್ಸ್ ಸಿಗ್ತಾವ. ರೂಮ್ಸ್ಗೆ 50 ರೂಪಾಯಿ, ಆಮೇಲೆ ಸೆಕ್ಯೂರಿಟಿ ಡೆಪಾಸಿಟ್ 50 ರೂಪಾಯಿ, ಪ್ಲಸ್ ಇಲ್ಲಿ ಏನು ಬುಕ್ಸ್ ಕೊಟ್ಟಾರಲ್ಲ, ಈ ಒಂದು ಬುಕ್ಸ್ ಅಲ್ಲ ಒಂಥರ ಮ್ಯಾಗ್ಝಿನ್, ಇದಕ್ಕೆ ಕಂಪಲ್ಸರಿ 10 ರೂಪಾಯಿ ತಗೊಂತಾರ. ನಮ್ಮ ಜೊತೆ ಬಂದಂಥ ಫ್ರೆಂಡ್ಸ್ ಈ ವೈಶಾಲಿ ಒಳಗೆ ರೂಮ್ ಮಾಡಿದ್ರು. ನಾವು ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ನಾವು ಅಡ್ವಾನ್ಸ್ ರೂಮ ಮಾಡಿದ್ದಿಲ್ಲ. ನಾವು ಬಂದಾಗ ವೀಕೆಂಡ್ ಇದ್ದಿದ್ದರಿಂದ ನಾವು ದೇವಸ್ಥಾನ ರಶ್ ಇರ್ತೈತಿ ಮತ್ತು ದರ್ಶನ ಜಲ್ದಿ ಮಾಡ್ಕೊಂಡು ಹೆಂಗೆ ಹೋಗ್ಬೇಕಂತ ಯೋಚನೆ ಮಾಡತ್ತಿದ್ವಿ. ಆದ್ರೆ ದೇವಸ್ಥಾನ ಖಾಲಿ ಐತೆ ಅಂತ ತಿಳ್ಕೊಂಡು ನಾವು ಫುಲ್ ಖುಷಾದ್ವಿ. ಆದ್ರೆ ದೇವಸ್ಥಾನದ ಓಪನಿಂಗ್ ಟೈಮಿಂಗ್ 5 ಗಂಟೆ ಅಂತ ಹೇಳಿದ್ರು. ಧರ್ಮಸ್ಥಳಕ್ಕೆ ಯಾವಾಗ ಬಂದ್ರೂ ಫುಲ್ ರಶ್ ಇರ್ತೈತೆ. ಇವತ್ತು ಮಹಾಪ್ರಸಾದನೂ ಜಲ್ದಿ ಕ್ಲೋಸ್ ಮಾಡಿದೆ, ಯಾಕಂದ್ರೆ ಭಕ್ತಾದಿಗಳು ಇಲ್ಲ ಅಂತಂದ ಇದು ಮಹಾಪ್ರಸಾದನ ಜಲ್ದಿ ಖಾಲಿ ಮಾಡ್ತಾರೆ. ನಾವು ಬರ್ಬೇಕಾರೆ ಸೌತಡ್ಕ ಒಳಗನ ಮಹಾಪ್ರಸಾದ ಮಾಡ್ಕೊಂಡು ಬಂದ್ವಿ. ಇಲ್ಲೂ ಕೆಲವರು ಕೇಳಿದ್ವಿ, ಇಲ್ಲ ಜನ ಇಲ್ಲ ಅಂತೇಳಿ ಮಹಾಪ್ರಸಾದನ ಇವರ ಜಲ್ದಿ ಕ್ಲೋಸ್ ಮಾಡ್ಯಾರಂತ. ಈಗ ನಾವು ಬಂದಿರುವಂಥ ಡೇಟ್ ಜನವರಿ 22 ಇವತ್ತು 2026. ಮತ್ತು ರೂಮ್ಸ್ನು ಎಲ್ಲ ಫುಲ್ ಖಾಲಿ ಅದಾವ. ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ. ಅಲ್ಲಿ ತನಕ ಸ್ವಲ್ಪ ಫೋಟೋಸ್ ಅದ ವಿಡಿಯೋಸ್ ಅದು ಮಾಡ್ಕೊಂಡು 4:30 ಅಷ್ಟೊತ್ತಿಗೆ ನಾವು ಲೈನ್ ಹಚ್ಚಕ್ಕೆ ಹೋದ್ವಿ. ಭಾಳ ಜನ ಇಲ್ಲ ಅಂತ ನಾವು 15ರಿಂದ 20 ನಿಮಿಷ ಒಳಗೆ ದರ್ಶನ ಆಗ್ತೈತಿ. ಅದಾದ ನಂತರ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಆದ್ರೆ ಟ್ವಿಸ್ಟ್ ಇದ್ದಿದ್ದ ಇಲ್ಲಿ. ಮಂಜುನಾಥೇಶ್ವರ ದರ್ಶನ ಧರ್ಮಸ್ಥಳ ಫುಲ್ ಖಾಲಿ. ಯಾವುದು ಉದ್ಯಾನವನ ಐತೇನೆ ಇಲ್ಲಿ. ಯಾಕೆ ಯಾರೂ ಇಲ್ಲ ಧರ್ಮಸ್ಥಳದಾಗ ಕಮೆಂಟ್ ಮಾಡಿರಿ. ಫುಲ್ ಖಾಲಿ ಹೊಡಿತೈತೆ ಧರ್ಮಸ್ಥಳ. ನನಗೆ ಧರ್ಮಸ್ಥಳ ಅನಿಸ್ತಲ್ಲ ಆ್ಯಕ್ಚುಲಿ. ನಾನು ಬಂದಾಗ ನೋಡಿ ಧರ್ಮಸ್ಥಳನ ಬೇರೆ, ಈಗಿರೋಂಥ ಧರ್ಮಸ್ಥಳನ ಬೇರೆ. ನೋಡಿರಿ ಎಷ್ಟು ಚೆನ್ನಾಗದ ಅಂತ ಧರ್ಮಸ್ಥಳ. ಇಲ್ಲಿ ಯಾರಿಲ್ಲ, ಇಲ್ಲಿ ಯಾರಿಲ್ಲ, ಇಲ್ಲಿ ಯಾರಿಲ್ಲ. ಇಲ್ಲಿ ಒಂದು ಟೀಮ್ ಬಂದೈತಿ, ಒಂದು 15 ಜನ. ಅದು ಬಿಟ್ಟರೆ ಯಾರಿಲ್ಲ, ಖಾಲಿ. ಬಿಟ್ಟರೆ ನಾವಷ್ಟು. ಇದು ಚಪ್ಪಲಿ ಸ್ಟ್ಯಾಂಡು. ದೇವಸ್ಥಾನದ ಟೈಮಿಂಗ್ 5 ಗಂಟೆ ಓಪನ್ ಆಗುತ್ತಂತ. ಈಗ 4:30 ಆಗೈತಿ. 4:30ಗೆ ಪಾಳೆಗೆ ಹಚ್ಚಬೇಕಾಗ್ತೈತಿ. ಪಾಳೆ ಹಚ್ಚಿದ್ರೆ 5 ಗಂಟೆಗೆ ಗೇಟ್ ಓಪನ್ ಮಾಡ್ತಾರೆ. 5 ಗಂಟೆಯಿಂದ ದರ್ಶನ ಸ್ಟಾರ್ಟ್ ಆಗ್ತೈತಿ. ರಶ್ ಇಲ್ಲ, ಒಂದು 5 ನಿಮಿಷನಾಗ ದರ್ಶನ ಆಗ್ಬೋದು. ಅದಕ್ಕಂಥೇಳಿ ಎಂಟ್ರೆನ್ಸ್ ಕಡೆ ಬಂದು ಸ್ವಲ್ಪ ವಿಡಿಯೋ ಅದು ಮಾಡೋಕ್ಕೆ ಬಂದೀನಿ. ಇದು ಪ್ರವಚನ ಮಂಟಪ. ಇಲ್ಲಿ ತುಲಾಭಾರ ಮಾಡುವಂಥ ಕೌಂಟರ್ ಇದು. ಸ್ವಚ್ಛತಾ ಐತಿ ಭಾಳ. ಇಲ್ಲಿ ಸ್ವಚ್ಛತಾ ಫುಲ್ ಮೇಂಟೈನ್ ಮಾಡ್ಯಾರ. ಯಾಕಂದ್ರೆ ನಾವು ಲೈನ್ ಹಚ್ಚಕ್ಕೆ ನಿಂತಾಗ ಲೈನ್ ಇಲ್ಲಂದ್ರೂ ಅರ್ಧ ಕಿಲೋಮೀಟರ್ ತನಕ ಒಳಗೆ ನಡ್ಕೊಂತ ಹೋಗಿ ಒಳಗಡೆ ಕ್ಯೂಗ ಅಂತವಂತ ರೂಮ್ಸ್ ಮಾಡ್ಯಾರ. ಆ ರೂಮ್ಸ್ದಾಗ ಬರುವಂಥವ್ರಿಗೆ ಕೂಡಾಕ, ಆಮೇಲೆ ಅಲ್ಲೇ ಟಿವಿನೂ ಐತಿ ಧರ್ಮಸ್ಥಳದ ಬಗ್ಗೆ ಮಾಹಿತಿ ಕೊಡುವಂಥದ್ದು. ಅದಾದ ನಂತರ ಒಳಗಡೆ ಕೂಡಕ್ ಮಾಡಕ್ಕೆಲ್ಲ ರೂಮ್ ಐತಿ. ಬೇಕಾದ್ರೆ ನಿಮ್ಮಲ್ಲಿ ತಿಂಡಿನೂ ಅದು ಪರ್ಚೇಸ್ ಮಾಡಿನೂ ತೊಗೋಬೋದು. ನನ್ಗೆ ಇದು ಕ್ಯೂದ್ ಮಾಡಿದ್ರಲ್ಲ ರೂಮ್ಸ್, ಅದು ನಂಗೆ ಭಾಳ ಇಷ್ಟ ಆಯ್ತಾ. ಒಂಥರ ಹೊಸದೇನೋ ಟ್ರೈ ಮಾಡ್ಯಾರ. ರಶ್ ಇದ್ದಾಗನ ಈ ಫೆಸಿಲಿಟಿನ ಯೂಸ್ ಮಾಡ್ಕೋಬೇಕು. ಆದ್ರೆ ರಶ್ ಇಲ್ದಾಗೂ ಈ ಥರ ಜನರನ್ನ 5 ಗಂಟೆ ಅಥವಾ 5:30 ತನಕ ಕೂಡಿಸಿ ಓಪನಿಂಗ್ ಗೇಟ್ ಟೈಮಿಂಗ್ 5:15 ಅಂತ ಅನೌನ್ಸ್ ಮಾಡಿದ್ರೆ 5:15 ತನಕ ಒಳಗೆ ರೂಮ್ದಾಗ ಇಟ್ಕೊಂಡ ಅದಾದ ನಂತರ ಹೊರಗೆ ಬಿಟ್ಟ ದರ್ಶನ್ ಮುಗಿಸ್ಕೊಂಡು ನಮಗೆ ಹೊರಗೆ ಬರಾಕ 6 ಗಂಟೆ ಮೇಲಾಯ್ತು. ಕ್ಯೂಗಂತ ಹೊಸವಾಗಿ ಸಿಸ್ಟಮ್ ಮಾಡ್ಯಾರಲ್ಲ, ಅದು ನನಗೆ ಪರ್ಸನಲಿ ಇಷ್ಟ ಆಯ್ತು. ರಶ್ ಇದ್ದಾಗ ಮಾತ್ರ
ಇದನ್ನ ಯೂಸ್ ಮಾಡ್ಕೋಬೇಕು. ನಾವು ಹೋದಾಗ ಇಲ್ಲಾಂದ್ರೂ 100-150 ಜನ ಇದ್ರ ಅವ್ರನ್ನ ಒಂದು ಸಲಕ್ಕೆ ಬಿಟ್ಟು ಆರಾಮ್ ದರ್ಶನ ಮಾಡ್ಕೊಂಡು 15-20 ನಿಮಿಷ ಹೊರಗೆ ಬರ್ಬೋದಿತ್ತು. ಅಲ್ಲಿಂದ ಲೈನ್ ಹಚ್ಚಿ ಈ ರೂಮ್ದಾಗ ಒಂದು 15-20 ನಿಮಿಷ ಕೂಡಿಸಿ ಅದಾದ ನಂತರ ನಮಗೆ ದೇವ್ರ ದರ್ಶನಕ್ಕೆ ಬಿಟ್ಟು ಹೊರಗೆ ಬರಕ್ಕೆ 1 ಗಂಟೆ ಮೇಲಾಯ್ತು. ದರ್ಶನ ಮಾಡ್ಕೊಂಡ ನೆಕ್ಸ್ಟ್ ಪ್ಲೇಸ್ ಹೊಂಟೇವಿ. ಏನು ವಿಚಿತ್ತಂದ್ರೆ ದೇವಸ್ಥಾನದಾಗ ಈಗ ಯಾರೂ ಜನ ಬಂದಿಲ್ಲ, ವೀಕೆಂಡ್ ಇದ್ರೂ ಯಾರು ಇಲ್ಲ, ನೋಡ್ಬೋದು ಫುಲ್ ಖಾಲಿ ಐತಿ. ಅಂಥದ್ರಾಗೂ ಭಾಳ ಅಂದ್ರೆ ಒಂದು 100-150 ಜನ ಇರ್ಬೋದು ಅನಿಸುತ್ತೆ ನನ್ನ ಪ್ರಕಾರ. ಒಳಗಡೆ ವಿಡಿಯೋ ಮಾಡೋಕೆ ಅಲೋ ಮಾಡೋಂಗಿಲ್ಲ. ಹಂಗಿದ್ದಾಗೂ ಅಷ್ಟು ರೌಂಡ್ ಹಾಕ್ಸಿ ದೇವ್ರ ದರ್ಶನ ಮಾಡಿಸೋ ಅವಶ್ಯಕತೆ ನನಗೆ ಇರಲಿಲ್ಲ ಅಂತ ಅನಿಸುತ್ತೆ. ಯಾಕಂತಂದ್ರೆ ನಮ್ಗೆ ನೋಡ್ತಿರ್ಬೋದು ಇಲ್ಲಿ ಮಗಳ ದಳ ಸಣ್ಣವಳ, ಅದೇ ಥರ ವಯಸ್ಸಾದವ್ರ ಎಷ್ಟೋ ಜನ ಬಂದಿದ್ರು. ಇಷ್ಟು ಲೈನ್ ಹಾಕಿ ಇಲ್ಲಾಂದ್ರೂ ಅರ್ಧ ಕಿಲೋಮೀಟ್ರ್ ಮೇಲೆ ಅಡ್ಡಾಡೇವೆ ಅನಿಸ್ತೈತೆ. ಒಳಗಡೆ ಲೈನ್ದಾಗ ಕ್ಯೂದಾಗ ಹಾಕಿ ಸುತ್ತಾಡ್ಕೊಂಡು ಮಂಜುನಾಥನ ದರ್ಶನ ಮಾಡ್ಕೊಂಡು ಬಂದ್ವಿ. ಇದು ಅವಶ್ಯಕತೆ ಇರಲಿಲ್ಲ ಅಂತ ನನಗೆ ಅನಿಸ್ತೈತಿ. ಅದಲ್ದ ನೀವೇನಾದ್ರೂ ಧರ್ಮಸ್ಥಳಕ್ಕೆ ಬರ್ಬೇಕಂತಿತ್ತಂದ್ರೆ ಮಂಜುನಾಥನ ದರ್ಶನ ಮಾಡ್ಕೊಂಡು ಹೋಗ್ರಿ. ಇನ್ನೇನು ಮಾಡೋದಂತ ನಾವು ಇಲ್ಲೇ ರೂಮ್ಸ್ ಮಾಡ್ಬೇಕಾಯ್ತು. ಯಾಕಂತಂದ್ರೆ 6 ಗಂಟೆ ಮುಂದೆ ನಾವು ನೆಕ್ಸ್ಟ್ ಹೋಗೋಂಥ ಪ್ಲೇಸ್ಗೆ ಬಸ್ ಇದ್ದಿದ್ದಿಲ್ಲ. ಅದಕ್ಕೆ ವಾಪಸ್ ಇಲ್ಲೇ ರೂಮ್ಸ್ ಕೇಳಕ್ಕಂತ ಹೋದ್ವಿ. ಬಾಹುಬಲಿ ಬೆಟ್ಟಕ್ಕೆ ಹೋಗೋಕ್ಕೆ ದಾರಿ 100-150 ಮೆಟ್ಲದಾವಂತಂದ್ರೆ ನಾವೇನು ಹೋಗಲಿಲ್ಲ. ಇದು ಧರ್ಮಸ್ಥಳ ದೇವಸ್ಥಾನದ ಎಂಟ್ರೆನ್ಸ್. ರೂಮ್ಸ್ ಬಗ್ಗೆ ನಮಗೇನು ಪ್ರಾಬ್ಲಮ್ ಇಲ್ಲ. ಯಾಕಂತಂದ್ರೆ ನಾವು ಕೊಡ್ತಾ ಇರೋದು 50 ರೂಪಾಯಿಗೆ. ಅದಕ್ಕೆ ತಕ್ಕಂಗನ ರೂಮ್ ಕೊಟ್ಟಿದ್ರ ರೂಮ್ದು ಏನೂ ಪ್ರಾಬ್ಲಮ್ ಇರಲ್ಲ. ಇಲ್ಲಿ ಆಗಿದ್ದ ಕಿರಿಕಿರಿ ಏನಂತಂದ್ರೆ ನಾವು ನಮ್ಮ ಫ್ರೆಂಡ್ಸ್ ಮಾಡಿದ್ದ ರೂಮ್ಗೆ ನಾವು ಕೇಳಕ್ಕೆ ಹೋದ್ವಿ. ಆದ್ರೆ ಅವರಲ್ಲಿ ಅಷ್ಟೊತ್ತಿಗೆ ಇಲ್ಲ ರೂಮ್ಸ್ ಫುಲ್ ಆಗ್ಯಾವ ಅಂತಂದ್ರೆ. ನಾವು ಬಂದಿದ್ದನ್ನ 3 ಗಂಟೆ, 3ರಿಂದ ಒಂದು 6 ಗಂಟೆ ತನಕ ಎಷ್ಟು ರೂಮ್ ಬುಕ್ ಆಗಿರ್ಬೋದ. ನಾವು ಬಂದಾಗ ಅಲ್ಲಿ ಇನ್ನೂ ಕೆಲವೊಂದಿಷ್ಟು ರೂಮ್ಗಳ ಖಾಲಿದ್ವಿ. ಆದ್ರೂ ನಮಗಲ್ಲಿ ರೂಮ್ಸ ಕೊಡ್ಲಿಲ್ಲ. ಅವ್ರು ಹೇಳೋದೇನ ನಿಮ್ಗೆ ಬೇಬಿ ಐತಿ, ನೀವು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಇರೋವಂಥ ರೂಮ್ ತಗೋರಿ ಅಂತ ಹೇಳಿದ್ರ. ಬೇಡ್ರಿ ಸರ, ನಾವು ಹೆಂಗ ಅಡ್ಜಸ್ಟ್ ಮಾಡ್ಕೊಂತೀವಿ ಅಂತ ಕೇಳಿದಾಗ ಅವ್ರು ನಮ್ಗೆ ರೂಮ್ ಕೊಡ್ಲಿಲ್ಲ. ಅದಾದ್ಮೇಲೆ ಅವ್ರು ಹೇಳಿದ್ದ ನೆಕ್ಸ್ಟ್ ಯಾತ್ರಿ ನಿವಾಸ್ಗೆ ಹೋಗಿ ಅಲ್ಲಿ ಕೇಳ್ರಿ ಅಂತ ಹೇಳಿದ್ರು. ಅಲ್ಲಿ ಹೋಗಿ ನಾವು ರೂಮ್ಸ್ ಕೇಳಿದ್ವಿ. ಅವರು ಹೇಳಿದ ಸೇಮ್, ನೀವು ಅಟ್ಯಾಚ್ ತಗೋರಿ, ರೂಮ್ಸ್ ಯಾವುದು ಖಾಲಿ ಇಲ್ಲ ಅಂತ ಹೇಳಿದ್ರು. ನಮಗಾಗಿದ್ದ ಬೇಜಾರು ಏನಂತಂದ್ರೆ ರೂಮ್ಸ್ ಖಾಲಿ ಇದ್ರೂ ಇವ್ರು ನಮಗೆ ಖಾಲಿ ಇಲ್ಲ ಅಂತ ಹೇಳಿದ್ರು. ನಾವು ರೂಮ್ಸ್ ಚಲೋ ಮಾಡ್ಬೇಕಂತ ಪ್ಲ್ಯಾನ್ ಇತ್ತು. ಬಟ್ ನಾವು ಸಡನ್ ಆಗಿ ಇಲ್ಲಿ ಉಳ್ಕೋಬೇಕಾಗಿದ್ದ ಪರಿಸ್ಥಿತಿ ಬಂತ. ಅದಕ್ಕಾಗಿ ಸಿಂಪಲ್ ರೂಮ್ ಮಾಡ್ಕೊಂಡ ನಾವು ಹೋಗುವಂಥ ಬಸ್ ಬೆಳಗ್ಗೆ 4:45 ಗಂಟೆಗಿತ್ತು. ಅದಕ್ಕೆ ಇನ್ನೇನಪ್ಪ ಒಂದು 4-5 ಅವರ್ ಮಲಿಗೆ ಹೋಗೋಂಥ ಜಾಗಕ್ಕೆ ಯಾಕಷ್ಟು ದುಡ್ಡು ಕೊಡ್ಬೇಕಂತಂದ ಸಿಂಪಲ್ ಆಗಿ ಇಂಥ ರೂಮ್ ಮಾಡಿದ್ವಿ. ಅದಾದ ನಂತರ ಮತ್ತು ಈ ಯಾತ್ರಿ ನಿವಾಸವ್ರು ಏನಂತಾರ, ನೆಕ್ಸ್ಟ್ ಅಲ್ಲಿ ಸಾಕೇತ ಅಂತ ಒಂದು ರೂಮ್ ಐತಿ, ಅಲ್ಲಿ ಹೋಗಿ ಕೇಳಿ ನೋಡ ಅಂತ ಹೇಳಿದ್ರ. ಅದು ಸ್ವಲ್ಪ ದೂರ ಆಗೋದ್ರಿಂದ ನಾವು ವಾಪಸ್ ರಿಟರ್ನ್ ಇವರ ಆಫೀಸ್ ಕಡೆ ಬಂದು ಹೇಳಿದ್ವಿ, ಇಲ್ಲಿ ಸರ ರೂಮ್ಸ್ ದೂರ ಆಗುತ್ತೆ, ಅದಕ್ಕೆ ಬೇಬಿ ಇರೋದ್ರಿಂದ ನಾವು ಇಲ್ಲೇ ಅಡ್ಜಸ್ಟ್ ಮಾಡ್ಕೋತೀವಿ ಅಂತ ಹೇಳಿದ್ವಿ. ಅದಕ್ಕೆ ಅವ್ರ ನಡುವ ನಮ್ಮ ನಡುವ ಸ್ವಲ್ಪ ಕಿರಿಕಿರಿ ಆಯ್ತು. ಅದಾದ ನಂತರ ಅವ್ರು ನಮ್ಗೆ ರೂಮ್ ಕೀ ಕೊಟ್ರ. 10 ನಿಮಿಷ ಹುಡುಕಾಡಿ ನಮಗೊಂದು ರೂಮ್ ಕೀ ಕೊಟ್ರ. ಅದು ಎಂತಲ್ಲಿ ಕೊಟ್ರ ಅಂತಂದ್ರೆ ತೋರಿಸ್ತೀನಿ ಬರ್ರಿ. ಆವಾಗ ರೂಮ್ ಕೊಟ್ಟಾರ 110 ರೂಪಾಯಿ ರೂಮ್. ಅದು ಹೆಂಗೆ ರೂಮ್ ಕೊಟ್ಟಾರ ಅಂತ ತೋರಿಸ್ತೀನಿ ಬರ್ರಿ. ರೂಮ್ ಕೊಟ್ಟಾರ, ರೂಮ್ದೇನು ಪ್ರಾಬ್ಲಮ್ ಅಲ್ಲ. ಆದ್ರೆ ಕೆಳಗಡೆ ಎಷ್ಟು ರೂಮ್ ಕಲಿತ. ನಾವು 1,000 ರೂಪಾಯಿ ರೂಮ್ ಮಾಡಿಲ್ಲ ಅನ್ನೋದು ಕಾರಣಕ್ಕೆ, ಅಂದ್ರೆ ಅವ್ನು ಸಿಟ್ಟು ಬಂತ, ನಾವು ರೂಮ್ ತೊಗೊಳಿಲ್ಲಲ್ಲ, ಕಾಸ್ಟ್ಲಿ ರೂಮ್ ತೊಗೊಳಿಲ್ಲ ಅನ್ನೋದಕ್ಕೆ 110 ರೂಪಾಯಿ ರೂಮ್ ಕೊಡೋದಕ್ಕೆ ರೂಮ್ ಕೊಟ್ರ. ಇಲ್ಲಿ ರೂಮ್ ಮಾಡೇವಿ. ಈ ರೂಮ್ ಮಾಡಿ ಜಾಗನಾಗ ಯಾರೂ ಇಲ್ಲ, ಅಲ್ಲಿ ಫುಲ್ ಖಾಲಿ. ಈ ಫ್ಲೋರ್ದಾಗ ಯಾರು ಇಲ್ಲ ನೋಡಿರಿ, ನೋಡ್ಬೋದು ಯಾರು ಇಲ್ಲ, ಅಲ್ಲಿ ಫುಲ್ ಖಾಲಿ ಐತಿ. ಸಿಟ್ದಾಗ ಇಂಥ ರೂಮ್ದು ಕೊಟ್ಟಾರ, ನೋಡ್ತಿರ್ಬೋದು. ನಾವೇನು ಬೆಳಗ್ಗೆ ಬೇಗ ಎದ್ದು ಹೋಗೋರು ಬಿಡ, ಏನು ಮಾಡೋಕ್ಕಾಗಲ್ಲ. ರೂಮ ತೋರಿಸ್ತೇನೆ ನಿಮ್ಗೆ. ಇದು ರೂಮ್ ನಾವು ಬಂದಿರೋಂಥ ರೂಮು. ಇದು ರೂಮು. ಬೆಳಗ್ಗೆ ಬೇಗ ಹೋಗೋದಿತ್ತು ಅನ್ನೋ ಒಂದು ಕಾರಣದಲ್ಲಿ ಬಂದ್ವಿ. 1,000 ರೂಪಾಯಿ ರೂಮ್ ತೊಗೊತಾರೆ. ಇದ್ದಿದ್ದು ಎಷ್ಟು ಅವರ, ಈಗ ಎಷ್ಟು ಟೈಮ್ 8 ಗಂಟೆ ಆಗಿರ್ಬೋದು ಅನಿಸಿದ್ವಿ. ಈಗ ಊಟಕ್ಕೆ ನಾವು 8 ಗಂಟೆ ಆಗಿತ್ತು, 9, 10 ಒಂದು 4-5-6 ಅವರ್ ಇರೋಂಥ ರೂಮಿಗೆ 1,000 ರೂಪಾಯಿ ಕೊಟ್ಟು ತಗೋ ಅಂತ ಹೇಳ್ತಾರೆ. ನನ್ನ ಅನಿಸಿಕೆ ಏನಂತಂದ್ರೆ ಎಷ್ಟೋ ದೂರಿಂದ ಎಲ್ಲರೂ ಮಂಜುನಾಥನ ದರ್ಶನ ತಗೋಕಂತ ಇಲ್ಲಿಗೆ ಬರ್ತಾರ. ನಾವು ಧರ್ಮಸ್ಥಳಕ್ಕೆ ಬರ್ತಾ ಇರೋದು ಮಂಜುನಾಥನ ದರ್ಶನ ಮಾಡ್ಕೋಕ. ಅದಕ್ಕಂತ ನಾವೇನು ತಲೆ ಕೆಡ್ಸ್ಕೊಳ್ಳಿಲ್ಲ. ಸುಮ್ಮನೆ ರೂಮ್ದಾಗ ಇದ್ದ ಬೆಳಿಗ್ಗೆ ನಮ್ಮ ಬಸ್ 5 ಗಂಟೆಗಿತ್ತ. ರೂಮ್ದಾಗ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡ ಬೆಳಗ್ಗೆ ಎದ್ದ ನಮ್ದು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋದ್ವಿ. ನೀವು ಏನಾರ ಯಾವ್ದಾರ ಪ್ಲೇಸ್ಗೆ ಹೋದಾಗ ಈ ಥರ ನಿಮಗೆ ಸಮಸ್ಯೆ ಆಗಿದ್ರ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ನಾವು ಧರ್ಮಸ್ಥಳ ಮಂಜುನಾಥನ ಭಕ್ತರ. ಇಷ್ಟು ದೂರಿಂದ ಮಂಜುನಾಥನ ದರ್ಶನ ಮಾಡ್ಕೋಕಂತ ಬಂದಾಗ ಈ ಥರ ಮಾಡಿದ್ರ ಸಹಜ ಎಲ್ಲರಿಗೂ ಬೇಜಾರಾಗ್ತೈತಿ. ಇದನ್ನ ನಿಮ್ಮ ಜೊತೆ ಹಂಚ್ಕೋಬೇಕಂತ ಅನಿಸ್ತಾ, ಅದಕ್ಕಾಗಿ ಈ ವಿಡಿಯೋನ ಹಾಕತೀನಿ. ಶ್ರೀ ಮಂಜುನಾಥ ಎಲ್ಲರಿಗೂ ಒಳ್ಳೇದು ಮಾಡಪ್ಪ.